ಗಣತಿ ಮತ್ತು ಮಾದರಿ ದತ್ತಾಂಶ ಸಂಗ್ರಹಣೆಯ ವ್ಯಾಖ್ಯಾನವನ್ನು ಸಹ ತಿಳಿದಿದ್ದೀರಿ. ಈ ಅಧ್ಯಾಯದಲ್ಲಿ ಸಂಗ್ರಹಿಸಿದ ದತ್ತಾಂಶಗಳು ಯಾವ ರೀತಿಯಲ್ಲಿ ವರ್ಗೀಕರಿಸುವುದು ಎನ್ನುವುದು ನೀವು ಕಲಿಯುವಿರಿ. ಹೆಚ್ಚಿನ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯನ್ನು ಸುಲಭವಾಗಿ ದತ್ತಾಂಶಗಳಿಂದ ಒಂದು ಕ್ರಮವನ್ನು ನೀಡುವುದು ಕಚ್ಚಾ ದತ್ತಾಂಶಗಳ ವರ್ಗೀಕರಣದ ಮುಖ್ಯ ಉದ್ದೇಶವಾಗಿದೆ. ನೀವು ಹಳೆಯ ಪೇಪರ್, ಮುರಿದು ಹೋಗಿರುವ ಸಾಮಾನುಗಳು, ಖಾಲಿ ಗಾಜಿನ ಬಾಟಲ್ಗಳು ಹಾಗೂ ಪ್ಲಾಸ್ಟಿಕ್ ಸಾಮಾನುಗಳನ್ನು ಯಾರಿಗೆ ಮಾರಾಟ ಮಾಡುತ್ತೀರಿಯೋ ಆ ಗುಜ್ರಿಯವರನ್ನು ಯಾವಾಗಲಾದರೂ ಗಮನಿಸಿದ್ದೀರಾ? ಅವು ಈ ವಸ್ತುವನ್ನು ನಿಮ್ಮಿಂದ ಖರೀದಿ ಮಾಡಿ ಅವುಗಳ ಪುನರ್ಬಳಕೆ ರೀಸೈಕ್ಲಿಂಗ್ ಮಾಡುವವರಿಗೆ ಮಾರಾಟ ಮಾಡುತ್ತಾರೆ. ಆದರೆ ಆತನು ಅಂಗಡಿಯಲ್ಲಿ ಅಷ್ಟೆಲ್ಲ ಗುಜರಿ ಸಾಮಾನುಗಳನ್ನು ಹೊಂದಿದ್ದು ಅವುಗಳನ್ನು ವರ್ಗೀಕರಿಸದೆ ನಿರ್ವಹಣೆ ಮಾಡುವುದು ಆತನಿಗೆ ತುಂಬ ಕಷ್ಟಕರವಾಗಬಹುದು. ತನ್ನ ಕೆಲಸವನ್ನು ಸರಳಗೊಳಿಸಲು ಆತ ತನ್ನಲ್ಲಿರುವ ಗುಜರಿಯನ್ನು ವರ್ಗೀಕರಿಸುತ್ತಾನೆ. ಆತ ತನ್ನಲ್ಲಿ ಇರುವ ರದ್ದಿ ಪೇಪರ್ಗಳನ್ನು ಒಂದು ಕಡೆ ಜೋಡಿಸುತ್ತಾನೆ ಮತ್ತು ಅವುಗಳನ್ನು ಒಂದು ಹಗ್ಗದಿಂದ ಕಟ್ಟುತ್ತಾನೆ. ನಂತರ ಎಲ್ಲ ಬಾಟಲ್ಗಳನ್ನು ಒಂದು ಚೀಲದಲ್ಲಿ ತುಂಬುತ್ತಾನೆ. ಅಂಗಡಿಯ ಒಂದು ಮೂಲೆಯಲ್ಲಿ ಎಲ್ಲ ಲೋಹದ ವಸ್ತುಗಳನ್ನು ಪ್ರೇರಿಸುತ್ತಾನೆ ಮತ್ತು ಅವುಗಳನ್ನು ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ, ಕಂಚು ಮುಂತಾದವುಗಳ ಗುಂಪುಗಳನ್ನಾಗಿ ವಿಂಗಡಿಸುತ್ತಾನೆ. ಈ ರೀತಿಯಲ್ಲಿ ಅವನು ಅವಳ ಗುಜರಿಯನ್ನು ದಿನಪತ್ರಿಕೆ, ಪ್ಲಾಸ್ಟಿಕ್, ಗಾಜು, ಲೋಹ ಇತ್ಯಾದಿ ವರ್ಗೀಕರಿಸಿ ಅವುಗಳಿಗೆ ಒಂದು ಕ್ರಮವನ್ನು ನೀಡುತ್ತಾನೆ. ಒಮ್ಮೆ ತನ್ನಲ್ಲಿರುವ ಗುಜರಿ ಸಾಮಾನುಗಳನ್ನು ಜೋಡಿಸಿ ವರ್ಗೀಕರಿಸಿದ ಮೇಲೆ ಕೊಳ್ಳುವವರಿಗೆ ಬೇಡಿಕೆ ಅನುಗುಣವಾಗಿ ಅವುಗಳನ್ನು ಹುಡುಕಲು ಅವನಿಗೆ ಸುಲಭವಾಗುತ್ತದೆ. ಈ ಒಂದು ಗುಜರಿ ವ್ಯಾಪಾರಿ ಎಲ್ಲ ಸಾಮಾನುಗಳನ್ನು ಅಂದರೆ ಬಾಟಲು, ಪ್ಲಾಸ್ಟಿಕ್ಕು, ಕಬ್ಬಿಣ ತುಕಡಿ, ಅಲ್ಯೂಮಿನಿಯಂ, ಪೇಪರ್ಗಳು, ದಿನಪತ್ರಿಕೆಗಳು, ಗಾಜು, ಲೋಹ ಒಂದು ಕಡೆ ಈ ರೀತಿ ತನ್ನ ಅಂಗಡಿಯಲ್ಲಿ ರಕ್ಷಣೆ ಮಾಡಿ ಹಗ್ಗದಿಂದ ಕಟ್ಟಿ ಅವುಗಳು ತನ್ನ ಇತರರಿಗೆ ಮಾರಾಟ ಮಾಡುವ ಈ ಚಿತ್ರವನ್ನು ತಮಗೆ ತೋರಿಸ್ತಕ್ಕಂಥದ್ದು. ಈ ಚಿತ್ರವನ್ನು ನೋಡಿ. ಇದರಿಂದ ಅವನಿಗೆ ಸುಲಭವಾಗಿ ಅನುಕೂಲ ಆಗ್ತಕ್ಕಂಥದ್ದು. ಆ ವಸ್ತು ಮತ್ತು ವಿಷಯ ವರ್ಗೀಕರಣವು ನಮ್ಮ ಅಮೂಲ್ಯವಾದ ಸಮಯ ಮತ್ತು ಶಕ್ತಿಯನ್ನು ಉಳಿಸುತ್ತದೆ. ಆದ್ದರಿಂದ ಅದನ್ನು ನಾವು ಮನಬಂದ ರೀತಿಯಲ್ಲಿ ಮಾಡಬಾರದು. ಗುಜ್ರಿಯವನು ತನ್ನ ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಅವುಗಳಿಗಿರುವ ಬೇಡಿಕೆಯಂತೆ ವರ್ಗೀಕರಿಸಬಹುದು. ಉದಾಹರಣೆಗೆ
ಗಾಜಿನ ಗುಂಪಿನಲ್ಲಿ ಆತನ ಖಾಲಿ ಬಾಟ್ಲಿಗಳು, ತುಂಡಾದ ಕನ್ನಡಿ ಮತ್ತು ಕಿಟಕಿಯ ಗಾಜುಗಳು ಮುಂತಾದವುಗಳನ್ನು ಸೇರಿಸುತ್ತಾನೆ. ಅದೇ ರೀತಿಯಲ್ಲಿ ನೀವು ನಿಮ್ಮ ಇತಿಹಾಸಕ ಪುಸ್ತಕವನ್ನು ಇತಿಹಾಸದ ಗುಂಪಿನಲ್ಲಿ ಜೋಡಿಸುವಾಗ ಇತರೆ ವಿಷಯದ ವಸ್ತುಗಳನ್ನು ಅದರಲ್ಲಿ ಜೋಡಿಸುವುದಿಲ್ಲ. ಇಲ್ಲವಾದಲ್ಲಿ ವರ್ಗೀಕರಣ ಸಂಪೂರ್ಣ ಉದ್ದೇಶವು ವ್ಯರ್ಥವಾಗುತ್ತದೆ. ಆದ್ದರಿಂದ ವರ್ಗೀಕರಣ ಎಂದರೆ ಒಂದೇ ತರಹದ ವಸ್ತುಗಳನ್ನು ಕೆಲವು ಮಾನದಂಡಗಳಿಗೆ ಅನುಗುಣವಾಗಿ ಗುಂಪುಗಳಲ್ಲಿ ಅಥವಾ ವರ್ಗಗಳಲ್ಲಿ ಜೋಡಿಸುವುದು ಅಥವಾ ಸಂಘಟಿಸುವುದಕ್ಕೆ ನಾವು ವರ್ಗೀಕರಣ ಎಂದು ಕರೆಯುತ್ತೇವೆ. ಎರಡನೇದು ಕಚ್ಚಾ ದತ್ತಾಂಶಗಳು. ಇದಕ್ಕೆ ನಾವು ರಾಮ್ ಡಾಟಾ ಅಂತ ಕರೀತೇವೆ. ಈ ಗುಜ್ರಿಯವರು ಗುಜ್ರಿ ಸಾಮಾನುಗಳಂತೆ ಅವರ್ಗೀಕೃತ ಅಥವಾ ಕಚ್ಚಾ ದತ್ತಾಂಶವು ಅತಿಯಾಗಿ ಅಸಂಘಟಿತವಾಗಿರುತ್ತವೆ. ಅವುಗಳನ್ನು ಸುಲಭವಾಗಿ ನಿರ್ವಹಣೆ ಮಾಡಲಾರದಷ್ಟು ವಿಶಾಲ ವ್ಯಾಪ್ತಿಯನ್ನು ಹೊಂದಿರುತ್ತವೆ. ಅವುಗಳಿಂದ ಅರ್ಥಪೂರ್ಣವಾದ ನಿರ್ಣಯಗಳನ್ನು ಪಡೆಯುವುದು ತುಂಬ ಕಷ್ಟದ ಕೆಲಸ. ಏಕೆಂದರೆ ಅವುಗಳು ಸಂಖ್ಯಾಶಾಸ್ತ್ರೀಯ ಪದ್ಧತಿಗೆ ವಿಧಾನಕ್ಕೆ ಸುಲಭವಾಗಿ ಒಳಪಡುವುದಿಲ್ಲ. ಆದ್ದರಿಂದ ಕ್ರಮಬದ್ಧವಾದ ಸಂಖ್ಯಾಶಾಸ್ತ್ರೀಯ ವಿಷಯಗಳ ದತ್ತಾಂಶಗಳ ಸರಿಯಾದ ಸಂಘಟನೆ ಮತ್ತು ನಿರೂಪಣೆ ಅವಶ್ಯಕವಾಗಿರುತ್ತದೆ. ಆದ್ದರಿಂದ ದತ್ತಾಂಶಗಳ ಸಂಗ್ರಹಣೆಯ ನಂತರ ಮುಂದಿನ ಹೆಜ್ಜೆ ಅವುಗಳನ್ನು ಸಂಘಟಿಸುವುದು ಮತ್ತು ವರ್ಗೀಕರಿಸುವ ರೂಪದಲ್ಲಿ ನಿರೂಪಿಸುವುದು ಆಗಿರುತ್ತದೆ. ಇಲ್ಲಿ ನೋಡಿ, ನಿಮಗೆ ಗಣಿತ ವಿಷಯದಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ತಿಳಿಯಬೇಕಾಗಿದೆ ಮತ್ತು ನೀವು ನಿಮ್ಮ ಶಾಲೆಯ 100 ವಿದ್ಯಾರ್ಥಿಗಳ ಗಣಿತ ಅಂಕಗಳನ್ನು ಸಂಗ್ರಹಿಸಿದ್ದೀರಿ ಎಂದು ಊಹಿಸೋಣ. ಅವುಗಳನ್ನು ಒಂದು ಕೋಷ್ಟಕದ ರೂಪದಲ್ಲಿ ನಿರೂಪಿಸಿದ್ದರೆ ಅದು ಈ ಕೆಳಗಿನ ಕೋಷ್ಟಕ 3.1 ರಂತೆ ಕಂಡುಬರುತ್ತದೆ. ಈ ಕೋಷ್ಟಕ ನೋಡಿ, ಪರೀಕ್ಷೆಯ ಗಣಿತ ವಿಷಯದಲ್ಲಿ 100 ವಿದ್ಯಾರ್ಥಿಗಳ ಪಡೆದ ಅಂಕಗಳು. ಈ ಅಂಕಗಳು ತಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಅಂಕಗಳಿಗೆ ನಿಮಗೆ ನಾನು ಗುರುತಿಸ್ತಕ್ಕಂಥ ಹೈಲೈಟ್ ನೋಡಿ. ಅದೇ ರೀತಿಯಾಗಿ ನೀವು ನಿಮ್ಮ ಆಸುಪಾಸಿನ 50 ಕುಟುಂಬಗಳ ಆಹಾರದ ಮೇಲಿನ ಖರ್ಚಿನ ದತ್ತಾಂಶಗಳನ್ನು, ಅವರ ಸರಾಸರಿ ಆಹಾರದ ಖರ್ಚನ್ನು ತಿಳಿಯಲು ಸಂಗ್ರಹಿಸಿರುವ ಆ ದತ್ತಾಂಶಗಳನ್ನು ನೀವು ಕೋಷ್ಟಕದ ರೂಪದಲ್ಲಿ ನಿರೂಪಿಸಿದ್ದರೆ ಅದು ಕೋಷ್ಟಕ 3.2 ಅನ್ನು ಹೋಲುತ್ತದೆ. ಕೋಷ್ಟಕ 3.1 ಮತ್ತು 3.2ಗಳು ಎರಡು ಕಚ್ಚಾ ದತ್ತಾಂಶ ಅಥವಾ ಅವರ್ಗೀಕೃತ ಅನ್ಕ್ಲಾಸಿಫೈಡ್ ದತ್ತಾಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು.
ಈ ಎರಡೂ ಕೋಷ್ಟಕದಲ್ಲಿನ ದತ್ತಾಂಶಗಳು ಯಾವುದೇ ಕ್ರಮದಲ್ಲಿ ಜೋಡಿಸಿಲ್ಲ ಎನ್ನುವುದು ನಿಮಗೆ ತಿಳಿದು ಬರುತ್ತದೆ. ನೀವು ಈಗ ನಿಮ್ಮನ್ನು ಕೋಷ್ಟಕ 3.1ರಲ್ಲಿ ಗಣಿತದಲ್ಲಿ ಹೆಚ್ಚು ಅಂಕ ಪಡೆದಿರುವವರು ಯಾರು ಎಂದು ಕೇಳಿದ್ದರೆ, ನೀವು ಮೊದಲು 100 ವಿದ್ಯಾರ್ಥಿಗಳ ಅಂಕಗಳನ್ನು ಆರೋಹಣ ಕ್ರಮ ಅಥವಾ ಅವರೋಹಣ ಕ್ರಮದಲ್ಲಿ ಜೋಡಿಸಬೇಕು. ಈ 3.2 ಒಂದು ನಿಮ್ಮ ಕುಟುಂಬದ 50 ಕುಟುಂಬಗಳ ಮಾಸಿಕ ಮನೆ ಖರ್ಚಿನ ರೂಪಾಯಿಗಳಲ್ಲಿ, ಈ ಮಾಸಿಕ ಮನೆ ಖರ್ಚಿನ ರೂಪಾಯಿಗಳಲ್ಲಿ ನೋಡಿ 50 ಕುಟುಂಬಗಳದು ಇಲ್ಲಿ ನೋಡಿ, ಒಂದು ಕುಟುಂಬಕ್ಕೆ 1904 ರೂಪಾಯಿ ಇರ್ತದೆ, ಇನ್ನೊಂದು ಕುಟುಂಬಕ್ಕೆ 1559, 3473, 1735, 2760, ಹೀಗೆ 50 ಕುಟುಂಬದ ಒಟ್ಟು ಮಾಸಿಕ ಅಂದರೆ ತಿಂಗಳ ಮನೆಯ ಖರ್ಚಿನ ಕಚ್ಚಾ ಡಾಟಾಗಳನ್ನು ಅಥವಾ ಕಚ್ಚಾ ದತ್ತಾಂಶಗಳನ್ನು ತಮ್ಮೆದುರಿಗೆ ತೋರಿಸಿರ್ತಕ್ಕಂಥದ್ದು. ಇವುಗಳನ್ನು ನಾವು ಇನ್ನೂ ಸರಳೀಕೃತವಾಗಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು. ಕೋಷ್ಟಕ 2.2ರಲ್ಲಿ ನಿಮ್ಮ 50 ಕುಟುಂಬಗಳ ಮಾಸಿಕ ಖರ್ಚಿನ ಸರಾಸರಿ ಕಂಡುಹಿಡಿಯುವುದು ಕಷ್ಟದ ಕೆಲಸ. ಕುಟುಂಬ ಸಂಖ್ಯೆಗಳು 5000ವಾದರೆ ಕಷ್ಟ ಇನ್ನೂ ಹೆಚ್ಚಾಗುತ್ತದೆ. ಈ ಗುಜರಿಯವನು ತನ್ನ ಗುಜರಿ ಸಾಮಾನುಗಳು ವಿಂಗಡಿಸಿದ್ದರೆ ಯಾವುದೋ ಒಂದು ವಸ್ತುವನ್ನು ಹುಡುಕಲು ಏನು ಸಮಸ್ಯೆಯನ್ನು ಅನುಭವಿಸುತ್ತಾನೆಯೋ ಅಂತಹದೇ ಪ್ರಸಂಗವನ್ನು ನೀವು ಕೂಡ ದೊಡ್ಡ ಪ್ರಮಾಣದ ಅವರ್ಗೀಕೃತ ದತ್ತಾಂಶದಿಂದ ಮಾಹಿತಿ ಪಡೆಯುವಾಗ ಅನುಭವಿಸುತ್ತೀರಿ. ಒಂದೇ ವಾಕ್ಯದಲ್ಲಿ ಹೇಳಬೇಕಂದರೆ, ದೊಡ್ಡ ಪ್ರಮಾಣದ ಅವರ್ಗೀಕೃತ ದತ್ತಾಂಶಗಳಿಂದ ಮಾಹಿತಿ ಪಡೆಯುವುದು ಕಷ್ಟವಾದ ಕೆಲಸ. ಯಾಕಂದರೆ ದೊಡ್ಡ ಡಾಟಾಗಳಿರೋದ್ರಿಂದ ನಾವು ಆ ಡಾಟಾಗಳಲ್ಲಿ ಏನು ಪ್ರಶ್ನೆ ಕೇಳಿದ್ರೆ ನಮಗೆ ವರ್ಗೀಕೃತ ದತ್ತಾಂಶಗಳಿದ್ದಾಗ ನಾವು ಬೇಗನೆ ಕಂಡುಹಿಡಿಯೋದಕ್ಕೆ ಕಷ್ಟಕರವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಈ ವರ್ಗೀಕೃತ ದತ್ತಾಂಶಗಳನ್ನು ಒಂದು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಆರೋಹಣ ಕ್ರಮದಲ್ಲಿ ನಾವು ಜೋಡಣೆ ಮಾಡಿದಾಗ ಏನೇ ಪ್ರಶ್ನೆಗಳನ್ನು ಕೇಳಿದ್ದಾದರೆ ಅದು ನಾವು ಸರಿಯಾದ ಪ್ರಶ್ನೆಗೆ ಉತ್ತರಿಸಲು ನಮಗೆ ಸಹಾಯವಾಗತಕ್ಕಂಥದ್ದು. ನೋಡಿ, ವರ್ಗೀಕೃತ ಕಚ್ಚಾ ದತ್ತಾಂಶಗಳು ಸಾರಾಂಶ ಪಡೆಯಬಹುದು ಹಾಗೂ ಅರ್ಥವಾಗುವಂತೆ ಸ್ಪಷ್ಟಪಡಿಸಬಹುದು. ಒಂದೇ ತರಹದ ಗುಣವುಳ್ಳ ಅಂಶಗಳು ಒಂದೇ ವರ್ಗದಲ್ಲಿ ಜೋಡಿಸುವುದು, ಅದು ನಮಗೆ ಅವುಗಳನ್ನು ಸುಲಭವಾಗಿ ಹುಡುಕಲು, ಹೋಲಿಸಲು ಮತ್ತು ನಿರ್ಣಯಿಸಲು ಸಹಾಯವಾಗುತ್ತದೆ. ನೀವು ನಿಮ್ಮ 2ನೇ ಅಧ್ಯಾಯದಲ್ಲಿ ಭಾರತ ಸರ್ಕಾರ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೆಯುತ್ತದೆ ಎನ್ನುವುದು ಓದುತ್ತೀರಿ. 2001ರಲ್ಲಿ ಗಣತಿ ಸುಮಾರು 20 ಕೋಟಿ ಜನರನ್ನು ಸಂಪರ್ಕಿಸಲಾಗಿದೆ. ಗಣತಿ ಕಚ್ಚಾ ದತ್ತಾಂಶಗಳನ್ನು ಎಷ್ಟು ದೊಡ್ಡದಾಗಿ ಮತ್ತು ಚದುರಿಕೆಗೊಂಡಿರುತ್ತದೆ ಎಂದು ಅದನ್ನು ನೋಡಿದಾಗ ಅದರಿಂದ ಯಾವುದೇ ಅರ್ಥಪೂರ್ಣ ನಿರ್ಣಯಗಳನ್ನು ಪಡೆಯುವುದು ಅಸಾಧ್ಯ ಎನಿಸುತ್ತದೆ. ಆದರೆ ಅದೇ ದತ್ತಾಂಶಗಳಲ್ಲಿ ಲಿಂಗ,
ಶಿಕ್ಷಣ, ವೈವಾಹಿಕ ಸ್ಥಾನಮಾನ, ವೃತ್ತಿ ಮುಂತಾದವುಗಳಿಗೆ ಅನುಗುಣವಾಗಿ ವರ್ಗೀಕರಿಸಿದಾಗ ಭಾರತದ ಜನಸಂಖ್ಯಾ ರಚನೆ ಮತ್ತು ಲಕ್ಷಣಗಳು ಸುಲಭವಾಗಿ ಅರ್ಥವಾಗುತ್ತದೆ. ಈ ಒಂದು ಕಚ್ಚಾ ದತ್ತಾಂಶ ಚಲಕಗಳ ಪ್ರಾಪ್ತಾಂಕಗಳನ್ನು ಒಳಗೊಂಡಿರುತ್ತದೆ. ಕಚ್ಚಾ ದತ್ತಾಂಶಗಳನ್ನು ಕೋಷ್ಟಕ 3 ಮತ್ತು ಕೋಷ್ಟಕ 3.2ರಂತೆ ನಿರ್ದಿಷ್ಟ ಚಲಕಗಳ ಗುಂಪಿನ ಮೇಲೆ ಪ್ರಾಪ್ತಾಂಕಗಳನ್ನು ಒಳಗೊಂಡಿರುತ್ತದೆ. ಈಗ ಉದಾಹರಣೆಗೆ ನೋಡಿ, 100 ವಿದ್ಯಾರ್ಥಿಗಳು ಗಣಿತದ ಅಂಕಗಳನ್ನು ಒಳಗೊಂಡಿರುತ್ತದೆ. ಕೋಷ್ಟಕ 3.1 ನೋಡಿದ್ದೀರಿ. ಈಗ ಅವುಗಳಿಂದ ನಾವು ಏನನ್ನು ಅರ್ಥೈಸಲು ಸಾಧ್ಯ ಅಂತ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಈ ಅಂಕಗಳನ್ನು ನೋಡಿದಾಗ ಗಣಿತದ ಶಿಕ್ಷಕರು ತನ್ನ ವಿದ್ಯಾರ್ಥಿಗಳು ಹೇಗೆ ಮಾಡುತ್ತಿದ್ದಾರೆ, ಎಷ್ಟು ಜನ ಪಾಸ್ ಆಗಿಲ್ಲ ಎಂದು ಯೋಚಿಸುತ್ತಿರಬಹುದು. ನಾವು ದತ್ತಾಂಶಗಳನ್ನು ಹೇಗೆ ವರ್ಗೀಕರಿಸುತ್ತೇವೆ ಎನ್ನುವುದು ನಮ್ಮ ಮನಸ್ಸಿನಲ್ಲಿರುವ ಉದ್ದೇಶವನ್ನು ಅವಲಂಬಿಸಿರುತ್ತದೆ. ಈ ಉದಾಹರಣೆಯಲ್ಲಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಹೇಗೆ ಮಾಡುತ್ತಿದ್ದಾರೆ ಎನ್ನುವುದು ಸ್ವಲ್ಪ ಆಳವಾಗಿ ತಿಳಿಯಲು ಬಯಸುತ್ತಾರೆ. ಅವರು ಈ ದತ್ತಾಂಶಗಳಿಗೆ ಆವೃತ್ತಿ ವಿತರಣೆ ರಚಿಸಲು ಬಯಸಬಹುದು. ಅದನ್ನು ಮುಂದಿನ ವಿಭಾಗದಲ್ಲಿ ಚರ್ಚಿಸೋಣ. ಇಲ್ಲಿ ನೋಡಿ, ದತ್ತಾಂಶಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ನಾವು ಡಾಟಾ ಅಂತ ಕರೀತೇವೆ. ಈ ದತ್ತಾಂಶಗಳ ವರ್ಗೀಕರಣದ ಗುಂಪುಗಳು ಅಥವಾ ವರ್ಗಗಳನ್ನು ವಿವಿಧ ರೀತಿಯಲ್ಲಿ ಮಾಡಬಹುದು. ನಿಮ್ಮ ಪುಸ್ತಕಗಳನ್ನು ವಿಷಯಕ್ಕನುಗುಣವಾಗಿ ಇತಿಹಾಸ, ಭೂಗೋಳ ಶಾಸ್ತ್ರ, ಗಣಿತ, ವಿಜ್ಞಾನ ಮುಂತಾಗಿ ವರ್ಗೀಕರಿಸುವ ಬದಲು ನೀವು ಅವುಗಳನ್ನು ಲೇಖಕರಿಗೆ ಅನುಗುಣವಾಗಿ, ಅಕ್ಷರಗಳಿಗೆ ಅನುಗುಣವಾಗಿ ಜೋಡಿಸಬಹುದು. ಅಲ್ಲದೆ ಅವು ಪ್ರಕಟಗೊಂಡ ವರ್ಷಕ್ಕೆ ಅನುಗುಣವಾಗಿ ವರ್ಗೀಕರಿಸಬಹುದು. ನೀವು ಹೇಗೆ ವರ್ಗೀಕರಿಸಲು ಬಯಸುತ್ತೀರಿ ಎನ್ನುವುದು ನಿಮ್ಮ ಅವಶ್ಯಕತೆಗೆ ಅವಲಂಬಿಸಿರ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ವರ್ಗೀಕರಣಗಳಲ್ಲಿ ಕಾಲಾನುಕ್ರಮ ವರ್ಗೀಕರಣ ಅಂತ ಕರೀತೇವೆ. ಇದಕ್ಕೆ ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ ಇಂಗ್ಲಿಷ್ನಲ್ಲಿ. ಇಂಥ ವರ್ಗೀಕರಣಗಳನ್ನು ನಾವು ಕಾಲ ಅನುಕ್ರಮಕ್ಕಾಗಿ, ಅಂದರೆ ಫಸ್ಟು ವರ್ಷ, ತಿಂಗಳು, ವಾರ, ದಿನ ಮುಂತಾಗಿ ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ವರ್ಗೀಕರಿಸಲಾಗುತ್ತದೆ. ಈ ವರ್ಗೀಕರಣವನ್ನು ನಾವು ಕಾಲಾನುಕ್ರಮದ ವರ್ಗೀಕರಣ ಅಂತ ಕರೀತೇವೆ. ಇಲ್ಲಿ ನೋಡಿ, ಉದಾಹರಣೆಗೆ ವಿವಿಧ ವರ್ಷಗಳಲ್ಲಿ ಭಾರತದ ಜನಸಂಖ್ಯಾ ವರ್ಗೀಕರಣವನ್ನು ತೋರಿಸುತ್ತದೆ. ಇಲ್ಲಿ ವಿವಿಧ ವರ್ಷಗಳಿಗೆ ಜನಸಂಖ್ಯೆಯ ಮೌಲ್ಯಗಳ ಸರಣಿಯ ತೋರಿಸುವುದರಿಂದ ಜನಸಂಖ್ಯೆಯ ಒಂದು ಕಾಲ ಶ್ರೇಣಿ ಚಲಕವಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಈ ಭಾರತ ಜನಸಂಖ್ಯೆ ಕೋಟಿಗಳಲ್ಲಿ ಒಂದು ಕಡೆ ನಾವು ವರ್ಷ ತಗೊಳ್ತಾ ಇದ್ದೇವೆ, ಇನ್ನೊಂದು ಕಡೆ ಜನಸಂಖ್ಯೆ ಕೋಟಿಗಳಲ್ಲಿ ತಗೊಳ್ತಕ್ಕಂಥದ್ದು. ಈ ಡಾಟಾಗಳು ನೋಡಿ, 1951ರಲ್ಲಿ 35.7 ಕೋಟಿಗಳು
1961ರಲ್ಲಿ 43.8, 1971ರಲ್ಲಿ 54.6, 1981ರಲ್ಲಿ 68.4, 1991ರಲ್ಲಿ 81.8, 2001ರಲ್ಲಿ 102.7, 2011ರಲ್ಲಿ 121.0. 2011 ಆದ ತಕ್ಷಣ 2021ಕ್ಕೆ ಆ ಒಂದು ಜನಗಣತಿ ಆಗಬೇಕಿತ್ತು. ಕಾರಣಾಂತರ ಕೋವಿಡ್ ಬರೋದರಿಂದ ಆ ಜನಗಣತಿ ಆಗಿಲ್ಲ. ಈಗ ಮುಂದೆ 2027ಕ್ಕೆ ಜನಗಣತಿ ಮಾಡುವರಿದ್ದಾರೆ. ಈ ಒಂದು ವರ್ಷಕ್ಕೂ ಮತ್ತು ಜನಸಂಖ್ಯೆಗೂ ಎರಡನ್ನು ನಾವು ಆ ಕಾಲಕ್ಕೆ ತಕ್ಕಂತೆ ನೋಡಿ, 1951ರಲ್ಲಿ ಇರ್ತಕ್ಕಂಥ 35.7 ಕೋಟಿ ಜನಸಂಖ್ಯೆ 2011ರಲ್ಲಿ 121 ಕೋಟಿ ಜನಸಂಖ್ಯೆ ಹೆಚ್ಚಳ ಆಗಿದೆಯಲ್ಲ, ಇದನ್ನು ನಾವು ಕಾಲಕ್ಕನುಗುಣವಾಗಿ ಮಾಡಿರ್ತಕ್ಕಂಥ ವರ್ಗೀಕರಣಕ್ಕೆ ನಾವು ಕಾಲಾನುಕ್ರಮ ವರ್ಗೀಕರಣ ಎಂದು ಕರೆಯುತ್ತೇವೆ. ಎರಡನೇದು ಸ್ಥಾನದರ್ಶಕ ವರ್ಗೀಕರಣ. ಈ ಸ್ಥಾನದರ್ಶಕ ವರ್ಗೀಕರಣಕ್ಕೆ ನಾವು ಇಲ್ಲಿ ಈ ಒಂದು ದತ್ತಾಂಶಗಳು ಭೌಗೋಳಿಕ ಪ್ರದೇಶಗಳಾದ ರಾಜ್ಯ, ನಗರ, ಜಿಲ್ಲೆ ಮುಂತಾದವುಗಳಿಗೆ ಅನುಗುಣವಾಗಿ ವರ್ಗೀಕರಿಸುವುದಕ್ಕೆ ನಾವು ಸ್ಥಾನ ಅನುಸಾರ ಅಥವಾ ಭೌಗೋಳಿಕ ವರ್ಗೀಕರಣ ಅಂತ ಕರೀತೇವೆ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. ವಿವಿಧ ರಾಷ್ಟ್ರಗಳಲ್ಲಿ ಗೋಧಿ ಇಳುವರಿಯನ್ನು ತೋರಿಸುತ್ತದೆ. ಈ ಭೌಗೋಳಿಕ ಅಂದರೆ ನಿಮ್ಗೆ ಗೊತ್ತಿರಬೇಕು, ಕೆಲವೊಂದು ಪ್ರದೇಶದಲ್ಲಿ ಭೂಮಿ, ವಾತಾವರಣ, ಅಲ್ಲಿನ ವ್ಯವಸ್ಥೆ ಇವುಗಳನ್ನು ಬದಲಾಗಿರ್ತಕ್ಕಂಥದ್ದು ನಾವು ಭೌಗೋಳಿಕ ವರ್ಗೀಕರಣ ಅಂತ ಕರಿತೇವೆ. ಈ ಉದಾಹರಣೆ ಮುಖಾಂತರ ತಮಗೆ ಇನ್ನೂ ಸ್ಪಷ್ಟಪಡಿಸ್ತಾ ಇದ್ದೇನೆ. ವಿವಿಧ ರಾಷ್ಟ್ರಗಳಲ್ಲಿ ಗೋಧಿ ಇಳುವರಿ 2013ರಲ್ಲಿ, ಈಗ ರಾಷ್ಟ್ರಗಳು ಮತ್ತು ಗೋಧಿ ಇಳುವರಿ ಕೆಜಿ ಎಕರೆಗಳಲ್ಲಿ ಅಂತ ಕೌಂಟ್ ತಗೊಳ್ತಾ ಇದ್ದೇನೆ ನೋಡಿ. ಕೆನಡಾ ರಾಷ್ಟ್ರದಲ್ಲಿ 1 ಎಕರೆಕ್ಕೆ 3597 ಕೆಜಿಗಳಷ್ಟು ಗೋಧಿ ಇಳುವರಿ ಬರ್ತಕ್ಕಂಥದ್ದು. ಆದರೆ ಚೀನಾ ರಾಷ್ಟ್ರಕ್ಕೆ ಹೋಲಿಸಿದಾಗ ಚೀನಾದಲ್ಲಿ 5055 ಕೆಜಿ ಬರ್ತಕ್ಕಂಥದ್ದು, ಫ್ರಾನ್ಸ್ದಲ್ಲಿ 7225 ಕೆಜಿ ಬರ್ತಕ್ಕಂಥದ್ದು, ಜರ್ಮನಿಯಲ್ಲಿ 7998 ಕೆಜಿ ಬರ್ತಕ್ಕಂಥದ್ದು. ಹಾಗೆ ನಮ್ಮ ರಾಷ್ಟ್ರವಾಗಿರ್ತಕ್ಕಂಥ ಭಾರತದಲ್ಲಿ ಎಕರೆಗೆ 3154 ಕೆಜಿಗಳು ಬರ್ತಕ್ಕಂಥದ್ದು ಇಳುವರಿ. ಅದೇ ಪಾಕಿಸ್ತಾನದಲ್ಲಿ 2788 ಕೆಜಿಗಳಲ್ಲಿ ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ನಾವು ಕೆಜಿಯಲ್ಲಿ ಕೌಂಟ್ ಮಾಡ್ತಾ ಇದ್ದೇವೆ. ಅಂದರೆ 100 ಕೆಜಿಗೆ 1 ಕ್ವಿಂಟಲ್ ಆಗ್ತಕ್ಕಂಥದ್ದು. ಹೌದಾ? ನೀವು ಈ ಕ್ವಿಂಟಲ್ನಲ್ಲಿ ಕೌಂಟ್ ಮಾಡಿದಾಗ ಎಷ್ಟು ಕ್ವಿಂಟಲ್ ನಾವು ಉತ್ಪಾದನೆ ಮಾಡ್ಬೋದು ಎಕರೆಯಲ್ಲಿ ಅಂತ ಆ ರೀತಿ ಆದರೂ ಅರ್ಥ ಮಾಡ್ಕೊಳ್ಳಿ, ಅಥವಾ ಕೆ ಜಿಯಲ್ಲಾದರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಅತಿ ಹೆಚ್ಚು ಗೋಧಿ ಯಾವುದಾದ್ರೂ ರಾಷ್ಟ್ರ ಬೆಳೆಯುತ್ತದೆ, ಇಳುವರಿ ಜಾಸ್ತಿ ಬರುತ್ತದೆ ಅಂತಂತಂದರೆ ಅದು ಜರ್ಮನಿಯಲ್ಲಿ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭಾರತದಲ್ಲಿ ಜರ್ಮನಿ ಮತ್ತು ಭಾರತದಲ್ಲಿ ನೋಡಿದಾಗ 1 ಎಕರೆಗೆ ಸುಮಾರು 3 ಕ್ವಿಂಟಲ್ ಅಷ್ಟು ಉತ್ಪಾದನೆ ನಂಬಲ್ ಬಂದಿದೆ. ಆದರೆ ಜರ್ಮನಿಯಲ್ಲಿ
7 ಕ್ವಿಂಟಲ್ 1 ಎಕರೆಗೆ ಬೆಳೀತಕ್ಕಂಥದ್ದು. ಈ ವೇರಿಯೇಷನ್ ಇರ್ತದಲ್ಲ, ಈ ಭೌಗೋಳಿಕ ಬದಲಾವಣೆಗೆ ನಾವೇನಂತೇವೆ ಭೌಗೋಳಿಕ ಅಥವಾ ಸ್ಥಾನ ವರ್ಗೀಕರಣ ಅಂತ ಕರಿತೇವೆ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಗುಣಾತ್ಮಕ ವರ್ಗೀಕರಣ ಅಂತ. ಈ ಗುಣಾತ್ಮಕ ವರ್ಗೀಕರಣ ಅಂದರೆ ಕೆಲವೊಮ್ಮೆ ನೀವು ಪ್ರಮಾಣಾತ್ಮಕವಾಗಿ ವ್ಯಕ್ತಪಡಿಸಲಾಗದ ಗುಣಲಕ್ಷಣಗಳನ್ನು ಕಾಣುತ್ತೀರಿ. ಅಂತಹುದೇ ಲಕ್ಷಣಗಳು ಅಥವಾ ಗುಣಗಳನ್ನು ನಾವು ತಿಳ್ಕೊಳ್ಬೇಕು. ಕೆಲವು ಪ್ರಮಾಣ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಪ್ರಾಮಾಣಿಕವಾಗಿ kg, ಕ್ವಿಂಟಲ, ಅರ್ಧ kg, 1 kg ಇವಕ್ಕೆ ನಾವು ಪ್ರಮಾಣಗಳಂತ ಕರಿತೇವೆ. ಗುಣಗಳಂತಂದರೆ ಆ ವಸ್ತುವಿನ ಗುಣಗಳು ಯಾವ್ಯಾವ ರೀತಿ ಗುಣವನ್ನು ಹೊಂದಿದ್ದಾರೆ ಅದಕ್ಕೆ ಒಂದು ತಮಗೆ ಸ್ಪಷ್ಟೀಕರಣವಾಗಿ ಒಂದು ಎಕ್ಸಾಂಪಲ್ ಕೊಡುವುದರ ಮುಖಾಂತರ ತಮಗೆ ಅರ್ಥ ಮಾಡ್ತೇನೆ. ಉದಾಹರಣೆಗೆ ರಾಷ್ಟ್ರೀಯತೆ, ಸಾಕ್ಷರತೆ, ಧರ್ಮ, ಲಿಂಗ, ವೈವಾಹಿಕ ಸ್ಥಾನಮಾನ ಮುಂತಾದವುಗಳು ಅವುಗಳನ್ನು ಅಳತೆ ಮಾಡಲು ಸಾಧ್ಯವಿಲ್ಲ. ಆದರೂ ಇಂತಹ ದತ್ತಾಂಶಗಳನ್ನು ಗುಣಲಕ್ಷಣಗಳ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಈ ಗುಣಲಕ್ಷಣಗಳ ಆಧಾರಿತವಾಗಿ ಅಂಥ ವರ್ಗೀಕರಣವನ್ನು ಇಲ್ಲಿ ಗುಣಾತ್ಮಕ ವರ್ಗೀಕರಣ ಎನ್ನುತ್ತೇವೆ. ಉದಾಹರಣೆಗೆ ನೋಡಿ, ಜನಸಂಖ್ಯೆಯಲ್ಲಿ ಗುಣಾತ್ಮಕ ಚಲಕವಾದ ಲಿಂಗ ಆಧಾರದಲ್ಲಿ ವರ್ಗೀಕರಿಸಲಾಗಿದೆ. ಈ ಮೌಲ್ಯಗಳನ್ನು ನಾವು ಹೆಣ್ಣು ಅಥವಾ ಗಂಡು ಆಗಬಹುದು. ಈ ಎರಡು ಗುಣಲಕ್ಷಣಗಳು ಪುನಃ ವೈವಾಹಿಕ ಸ್ಥಾನಮಾನಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಬಹುದು. ಇಲ್ಲಿ ನೋಡಿ, ಉದಾಹರಣೆ 3, ಜನಸಂಖ್ಯೆಯಲ್ಲಿ ಎರಡು ವರ್ಗಗಳನ್ನು ಮಾಡ್ತಾ ಇದ್ದೇವೆ. ಒಂದು ಗಂಡು, ಒಂದು ಹೆಣ್ಣು. ಈ ಗಂಡು ಅಲ್ಲಿ ಮತ್ತೆ ಎರಡು ವರ್ಗೀಕರಣ, ವಿವಾಹಿತ, ಅವಿವಾಹಿತ. ವಿವಾಹಿತ ಅಂತಂದರೆ ಮದುವೆ ಆದವರನ್ನು ವಿವಾಹಿತ ಅಂತ ಕರಿತೇವೆ. ಅವಿವಾಹಿತ ಅಂತಂದರೆ ಮದುವೆ ಆಗದೇ ಇರ್ತಕ್ಕಂಥ ಯುವಕರು ನಾವು ಅವಿವಾಹಿತ ಅಂತ ಕರಿತೇವೆ. ಇಲ್ಲಿ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಲ್ಲಿ ವಿವಾಹಿತ ಅಂದರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಕಳು, ಮದುವೆ ಆಗದೇ ಇರ್ತಕ್ಕಂಥ ಹೆಣ್ಮಕ್ಕಳು. ಈ ಎರಡೂ ಇವರ ಗುಣಗಳನ್ನು ನೋಡಬೇಕನ್ನೋ ಹಾಗಿದ್ರೆ ಕೆಲವೊಬ್ಬರು ಎತ್ತರ, ತೂಕ, ವಯಸ್ಸು, ಆದಾಯ, ಇವರು ಗುಣಗಳಲ್ಲಿ ಏನಾಗ್ತಾ ಇರ್ತಾರೆ, ಇವರು ಎತ್ತರ ಇರ್ಬೋದು ಅಥವಾ ತೂಕದಲ್ಲಿ ಹೆಚ್ಚಿಗಿರ್ಬೋದು ಅಥವಾ ಅವರ ಆದಾಯದಲ್ಲಿ ಕೂಡ ಏನಾಗಿರ್ಬೋದು ಹೆಚ್ಚಿಗಾಗಿರ್ಬೋದು ಅಥವಾ ಅವರ ನಡತೆ, ಅವರ ವಿಚಾರಗಳು, ವಿವಾಹಿತರದ ಒಂದು ವರ್ತನೆ ಬೇರೆ, ಅವಿವಾಹಿತರದ ಒಂದು ವರ್ತನೆ ಬೇರೆ. ಇವತ್ತು ಇವುಗಳ ಗುಣಗಳ ಮೇಲೆ ವರ್ಗೀಕರಿಸುವುದಕ್ಕೆ ನಾವು ಗುಣಾತ್ಮಕ ವರ್ಗೀಕರಣ ಅಂತ ಕರಿತೇವೆ. ಅದೇ ರೀತಿಯಾಗಿ ಇನ್ನೊಂದು ವರ್ಗೀಕರಣ ಇದೆ, ಪ್ರಮಾಣಾತ್ಮಕ ವರ್ಗೀಕರಣ. ಈ ಪ್ರಮಾಣಾತ್ಮಕ ವರ್ಗೀಕರಣದಲ್ಲಿ ಪ್ರಮಾಣ ಅಂತಂದರೆ ಆಗ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ಈ ಯಾವ ಪ್ರಮಾಣದಲ್ಲಿ ಯಾವ ಪ್ರಮಾಣಕ್ಕನುಗುಣವಾಗಿ ರೇಟ್ ಇದೆ ಅಥವಾ ಯಾವ ಪ್ರಮಾಣದ ಆ ಗುಣ ಮತ್ತು ಪ್ರಮಾಣ ಎರಡರ ಮೇಲೆ ಇವತ್ತು ನಾವು
ಕೆಲವೊಂದು ವರ್ಗೀಕರಣಗಳನ್ನು ಮಾಡ್ತಾ ಇದ್ದೆವು. ಅಂಥದ್ರಲ್ಲಿ ತಾವು ಪ್ರಮಾಣಾತ್ಮಕ ವರ್ಗೀಕರಣ ಇಲ್ಲಿ ತಮಗೆ ಹೇಳ್ತಕ್ಕಂಥದ್ದು ಈಗ ತಾನೇ ಒಂದು ನಿಮಗೆ ಹಿಂದೆ ಹೇಳಿರ್ತಕ್ಕಂಥ ಅವರ್ಗೀಕೃತ ದತ್ತಾಂಶಗಳಲ್ಲಿ ಅಥವಾ ಕಚ್ಚಾ ಡಾಟಾಗಳನ್ನು ಹೇಳ್ತೇವೆ. ಉದಾಹರಣೆ 4 ನೋಡಿ. 100 ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಅಂಕಗಳ ಆವೃತ್ತಿ ವಿತರಣೆ ಅಂತ. ನಿಮಗೆ ಹಿಂತಾನೆ ಹೀಗೆ 100 ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಅವರ್ಗೀಕೃತ ಅಥವಾ ಕಚ್ಚಾ ಡಾಟಾದ ಒಂದು ಕೋಷ್ಟಕ ಮೇಲ್ಗಡೆ ಹಾಕಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ ಒಟ್ಟು 100 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ವಿದ್ಯಾರ್ಥಿ ಎಷ್ಟೆಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾನೆ ಅಂತ ಅಲ್ಲಿ ನಮಗೆ ಕಷ್ಟಕರವಾಗಿರ್ತಕ್ಕಂಥದ್ದು ಕಂಡುಹಿಡಿಯೋದಕ್ಕೆ. ಆದರೆ ಪ್ರಮಾಣಾತ್ಮಕದಲ್ಲಿ ಯಾವ ರೀತಿ ಕಂಡುಹಿಡಿದಿದ್ದೇವೆ ಅನ್ನೋದು ಈಗ ತಮ್ಮ ಎದುರಿಗೆ ಹೇಳ್ತಕ್ಕಂಥದ್ದು. ಅಂಕಗಳು 0ಲಿಂದ 10 ಅಂಕ ಪಡೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಅಲ್ಲಿ 0ಲಿಂದ 10 ಅನ್ನೋ ಸರ್ ನೀವು ಅನ್ಬೋದು ಎಷ್ಟು ಅವ ತೊಗೊಂಡಿದ್ದು. ಅವ 0ಲಿಂದ 9 ಒಳಗೆ ಯಾವ ಡಾಟಾ ತೊಗೊಂಡು ಗೊತ್ತಿಲ್ಲ. ಆದರೆ 7 ತೊಗೋಬೋದು, 6 ತೊಗೋಬೋದು, 5 ತೊಗೋಬೋದು, 1 ತೊಗೋಬೋದು, 9 ತೊಗೋಬೋದು. ಆದರೆ 0ಲಿಂದ 10 ಒಳಗಾಗಿ ಅಂಕ ಪಡೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಈ ಆವೃತ್ತಿ ಮುಖಾಂತರ ನಾವು ಪ್ರಮಾಣಾತ್ಮಕವಾಗಿ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಎರಡನೇ ಅದೇ ನೋಡಿ 10 to 20 10ರಿಂದ 20 ಒಳಗೆ ಒಟ್ಟು 8 ವಿದ್ಯಾರ್ಥಿಗಳನ್ನು ಅಂಕಗಳನ್ನು ತೊಗೊಂಡಿರ್ತಕ್ಕಂಥವು. ಅಲ್ಲಿ 11, 12, 13, 14, 15, 16, 17, 18, 19 ಇದರಲ್ಲಿ ಒಟ್ಟು 8 ವಿದ್ಯಾರ್ಥಿಗಳನ್ನು ಅಂಕ ತೊಗೊಂಡಿರ್ತಕ್ಕಂಥವು. ಈ ಬೇಕಾದರೆ ಈ ಪ್ರಮಾಣಾತ್ಮಕ ವರ್ಗೀಕರಣದ ಡಾಟಾಗಳನ್ನು ಬೇಸನ್ನು ಇಟ್ಕೊಂಡು ನೀವು ಕಚ್ಚಾ ಡಾಟಾಗಳನ್ನು ನೀವು ಕಲೆಕ್ಷನ್ ಮಾಡಿಕೊಡಿ, ನಿಮಗೆ ಅದು ಅರ್ಥ ಆಗುತ್ತೆ. ಅದೇ ರೀತಿ 20ರಿಂದ 30 ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು 6 ವಿದ್ಯಾರ್ಥಿಗಳು, 30ರಿಂದ 40 ಅಂಕಗಳನ್ನು ಪಡೆದಿರ್ತಕ್ಕಂಥ 7 ವಿದ್ಯಾರ್ಥಿಗಳು, ಈ ಒಂದು 40ರಿಂದ 50 ಅಂಕಗಳಲ್ಲಿ 21 ವಿದ್ಯಾರ್ಥಿಗಳು, 50ರಿಂದ 60 ಮಾರ್ಕ್ಸ್ ಪಡೆದಿರ್ತಕ್ಕಂಥದ್ದು 23 ವಿದ್ಯಾರ್ಥಿಗಳು, 70ರಿಂದ 70 ಮಾರ್ಕ್ಸ್ ತೊಗೊಂಡಿದ್ದು 19 ವಿದ್ಯಾರ್ಥಿಗಳು, 70ರಿಂದ 80 ಮಾರ್ಕ್ಸ್ ಪಡೆದಿರ್ತಕ್ಕಂಥದ್ದು 6 ವಿದ್ಯಾರ್ಥಿಗಳು, 80ರಿಂದ 90 ಮಾರ್ಕ್ಸ್ ಪಡೆದಿರ್ತಕ್ಕಂಥ 5 ವಿದ್ಯಾರ್ಥಿಗಳು, 90ರಿಂದ 100 ಅಂದರೆ 4 ವಿದ್ಯಾರ್ಥಿಗಳು. ಇವರು 90 ತೊಗೊಂಡಿರ್ಬೋದು, 95 ತೊಗೊಂಡಿರ್ಬೋದು, 98 ತೊಗೊಂಡಿರ್ಬೋದು, 99 ತೊಗೊಂಡಿರ್ಬೋದು. ಆದರೆ ಒಟ್ಟಾರೆ 90ರಿಂದ 100 ಅಂಕ ಪಡೆದಿರ್ತಕ್ಕಂಥ ಈ ಒಂದು 100 ವಿದ್ಯಾರ್ಥಿ ಪರೀಕ್ಷೆಗಳಲ್ಲಿ 4 ವಿದ್ಯಾರ್ಥಿಗಳು. ಈ ಒಟ್ಟು ಅಂಕಗಳು, ಒಟ್ಟು ಆವೃತ್ತಿಗಳು ಇವನ್ನು ಕೂಡಿಸಿದ್ದಾಗ 100 ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಪರೀಕ್ಷೆ ಬರೆದು ತೊಗೊಂಡಿರ್ತಕ್ಕಂಥ ಅಂಕಗಳನ್ನು ನಾವು ಇವುಗಳನ್ನು ಪ್ರಮಾಣಾತ್ಮಕದಲ್ಲಿ